ನಮಸ್ಕಾರ ಸ್ನೇಹಿತರೆ, ನಾನು ಈ ಚಿತ್ರರಂಗಕ್ಕೆ ಬರೋ ಮುಂಚೆ ತುಂಬ ಈ ಸಿನಿಮಾ ಹುಚ್ಚಿಂದ ಏನೇನೋ ಪ್ರಯತ್ನಗಳು ಮಾಡ್ತಾ ಇದ್ದಂಥ ದಿನಗಳು. 1978ರಲ್ಲಿ ಜನವಾಣಿ ಪತ್ರಿಕೆ ಸೇರಿ ಅಲ್ಲಿಂದ ಸಂಜೆವಾಣಿಯಿಂದ ಮುಂಗಾರು ಪತ್ರಿಕೆ ಬಿಟ್ಟು 1984 ಡಿಸೆಂಬರಲ್ಲಿ ಮುಂಗಾರು ಇದ್ದಿದ್ದು ಪಣಂಬೂರಲ್ಲಿ, ಕರಾವಳಿ ಪ್ರದೇಶದಲ್ಲಿ. ಸಂಜೆವಾಣಿಯಿಂದ ಅಲ್ಲಿ ಹೋಗಿ ಮತ್ತೆ ವಾಪಸ್ ಇಲ್ಲೇ ಬಂದು ಮತ್ತೆ ಕೆಲಸ ಇಲ್ಲ, ನಿರುದ್ಯೋಗ. ಅಂತ ಟೈಮಲ್ಲಿ ನನಗೆ ನಮ್ಮ ಹೊನ್ನವಳ್ಳಿ ಕೃಷ್ಣ ಅವರು ಅದು ಹೇಗೋ ನನಗೆ ಪರಿಚಯ ಆಗಿತ್ತು, ಫ್ರೆಂಡ್ ಆಗಿದ್ರು. ನಾ ಅವ್ರ ಹತ್ರ ಹೇಳಿದೆ, ನೋಡಿ ಮತ್ತೆ ನಾನು ನಿರುದ್ಯೋಗಿ ಆಗ್ಬಿಟ್ಟೆ ಈಗ. ಇಲ್ಲ, ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮಗೆ ಸಾರಾ ಗೋವಿಂದ್ ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅವರು ಏನೋ ಒಂದು ಪತ್ರಿಕೆ ಮಾಡ್ತಾ ಇದ್ದಾರೆ ಅಂತ. ಸೊ ಗೋವಿಂದ್ ಸರ್ ಹತ್ರ ನಾನು ಅವ್ರು ಕರ್ಕೊಂಬಂದರು. ಎಲ್ಲಿ ಗಾಂಧಿನಗರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಆಫೀಸಿಗೆ ಕರ್ಕೊಂಬಂದರು. ಅಲ್ಲಿ ಗೋವಿಂದ್ ಸರ್ ನನ್ನ ಕಾರ್ಟೂನೆಲ್ಲ ನೋಡಿದ್ರು. ನೋಡಿ ಎಲ್ಲ ಆದಮೇಲೆ ಸೀದಾ ಕರ್ಕೊಂಬಂದು ರಾಜಾಜಿನಗರ ರವಿ ಸರ್ ಮನೆ ಆ ರೋಡು, ಅಲ್ಲಿ ಅಭಿಮಾನಿ ಪತ್ರಿಕೆ ಇನ್ನು ಪ್ರಾರಂಭ ಆಗಿಲ್ಲ, ಆ ಕಟ್ಟಡಕ್ಕೆ ಕರ್ಕೊಂಬಂದು ಅಲ್ಲಿ ಟಿ ವೆಂಕಟೇಶ್ ಸರ್ ಅವರು ಅಭಿಮಾನಿ ಪತ್ರಿಕೆ ಶುರು ಮಾಡೋ ಒಂದು ತಯಾರಿಯಲ್ಲಿದ್ದರು. ಜಾಣಗೆರೆ ವೆಂಕಟರಾಮಯ್ಯ ಸರ್ ಅವರು ಸಂಪಾದಕರಾಗಿದ್ದರು. ನನ್ನನ್ನೆಲ್ಲ ಪರಿಚಯ ಮಾಡಿಕೊಟ್ರು. ನನ್ನ ಕಾರ್ಟು ನೋಡಿ ಸರಿ ಕೆಲಸ ಶುರು ಹಚ್ಚೋಣ ಅಂತ. ಆವಾಗ ಇಬ್ಬರು ಹುಡುಗರು ಇದ್ದರು, ಒಬ್ಬ ಸುಧಾಕರ್ ಅಂತ ಒಬ್ಬರು, ಮತ್ತು ಬಾಬು ಈಶ್ವರ ಪ್ರಸಾದ್ ಅಂತ. ಅವರಿಬ್ಬರು ಆರ್ಟಿಸ್ಟ್ಗಳು, ಅವರು ಚಿತ್ರಕಲಾ ಪರಿಷತ್ ವಿದ್ಯಾರ್ಥಿಗಳು. ಅವರು ಕೆಲಸ ಮಾಡ್ತಾಯಿದ್ರು. ನನಗೆ ಇಲ್ಲಿ ಪರಿಚಯ ಮಾಡಿಕೊಟ್ಟು ಗೋವಿಂದ್ ಸರ್ ಅಲ್ಲಿಂದ ಹೊರಟರು. ನಾನು ಫಿಕ್ಸ್ ಆಗ್ಬಿಟ್ಟೆ. ಅಲ್ಲಿ ಫಿಕ್ಸ್ ಆದಮೇಲೆ ಅಲ್ಲಿಂದ ಕೆಲಸ ಸ್ಟಾರ್ಟು. ಆಮೇಲೆ ಅದು ಸುಮಾರು ಜನವರಿ ಎಂಡ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೆ ನಮ್ಮದು ಟ್ರಯಲ್ ನಡೀತಾ ಇತ್ತು ಪತ್ರಿಕೆ. ನಾನು ಪೇಜ್ ಮೇಕಿಂಗ್ ಕೆಲಸದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ರಾಜಗೋಪಾಲ್ ಆಚಾರ್ಯ ಅಂತ, ಅವ್ರು ಯಾರು ಅಂತಂದರೆ ಸುಪ್ರಿಯಾ ರಘುನಂದನ್ ಗಾಯಕಿ ಅವ್ರ ತಂದೆ, ಆಗ ಸುಪ್ರಿಯ ಮಗು. ಸೊ ಅವರು ನಾವೆಲ್ಲ ಸೇರಿಕೊಂಡು ಪೇಜ್ ಮಾಡೋದು. ಆಮೇಲೆ ಅಲ್ಲೇ ಮರಳು ರಾಶಿ ಕಟ್ಟಡ ಕಟ್ತಾಯಿದ್ರು. ಅಲ್ಲಿ ರಾತ್ರಿ ಎಲ್ಲ ಅಲ್ಲಿ ಪೇಪರ್ ಹಾಸಿ ಅಲ್ಲಿ ಮಲ್ಕೊಳ್ಳೋದು, ಬೆಳಿಗ್ಗೆ ಎದ್ದು ಮನೆಗೆ ಹೋಗಿ ಸ್ನಾನ ಮಾಡಿ ಮತ್ತೆ ವಾಪಸ್ ಬರೋದು. ಈ ಥರ ನಡೀತಾ ಇದ್ದ ಜೀವನ. ಜೂನ್ 5ನೇ ತಾರೀಕು ಅಭಿಮಾನಿ ಪತ್ರಿಕೆ ಬಿಡುಗಡೆ ಆಯಿತು. ಸೊ ಅಲ್ಲಿಂದ ನಂತರ ಗೋವಿಂದ್ ಸರ್ ನನ್ನ ಇಲ್ಲಿ ಸೇರಿಸಿದ್ರಲ್ಲ ಅಭಿಮಾನಿ ಪತ್ರಿಕೆಗೆ, ಹಾಗಾಗಿ ನನಗೆ ಅವ್ರ ಬಗ್ಗೆ ಭಾಳ ಒಂದು ಗೌರವ, ಪ್ರೀತಿ. ರಾಜ್ಕುಮಾರ್ ಅಭಿಮಾನಿ ಸಂಘದ ಆಫೀಸಿಗೆ ಆಗಾಗ ಹೋಗ್ತಾ ಭೇಟಿ ಮಾಡ್ತಾ ಇದ್ದೆ. ಇದು 85, 86, 87 ಹೀಗೆ ಅವರು ನನ್ನ ಬಗ್ಗೆ ತುಂಬ ಪ್ರೀತಿ. ಆವಾಗ ಅವರು 7 ಸುತ್ತಿನ ಕೋಟೆ ಅಂತ ಒಂದು ಸಿನಿಮಾ, ಗೌರಿಶಂಕರ್ ಸರ್ ಕ್ಯಾಮರಾಮ್ಯಾನ್ ಮತ್ತು ನಿರ್ದೇಶಕ ಕೂಡ, ಆ ಚಿತ್ರದ ತಯಾರಿಯಲ್ಲಿದ್ದರು. ಗೋವಿಂದ್ ಸರ್ ಹೇಳಿದ್ರು, ಮನೋಹರ್ ಈ ಸಿನಿಮಾಕ್ಕೆ ನೀನು ಒಂದು ಹಾಡು ಬರೀಬೇಕು ಅಂತ. ಓ ಆಯ್ತು ಸರ್ ಅಂತ ಬಂದಿದ್ದೆ. ಸಿನಿಮಾದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತಲ್ವಾ. ಮತ್ತು ಅಷ್ಟೊತ್ತಿಗೆ ಗೌರಿ ಸರ್ ಕೂಡ ನನಗೆ ಫ್ರೆಂಡ್ ಆಗಿದ್ರು. ಸೊ 7 ಸುತ್ತಿನ ಕೋಟೆಗೆ ನಾನು ಹಾಡು ಬರೆಯೋಕ್ಕೆ ನನಗೆ ಅವಕಾಶ ಆಯಿತು. ಎಲ್ ವೈದ್ಯನಾಥನವರ ಸಂಗೀತ, ಸಂತಸ ಅರಳುವ ಸಮಯ ಹಾಡು. ನೀವೆಲ್ಲ ಕೇಳಿರ್ತೀರ. 6 ನಿಮಿಷದ ಹಾಡು. ಅದು ಚಾಮುಂಡೇಶ್ವರಿಯಲ್ಲಿ ನಡೀತು. ಚಾಮುಂಡೇಶ್ವರಿ ಸ್ಟುಡಿಯೋ ಪೂರ್ತಿ ಆರ್ಕೆಸ್ಟ್ರಾ, ಒಂದು 30 ವಯಲಿನ್ಸು, ಗಿಟಾರ್ಗಳು, ಅವಾಗೆಲ್ಲ ಲೈವ್ ಆರ್ಕೆಸ್ಟ್ರಾ, ಸುತ್ತ ಎಲ್ಲ ಮ್ಯೂಸಿಷಿಯನ್ಸು. ಆಮೇಲೆ ಆವಾಗ ಸಿಂಗರ್ಸ್ ಕೂಡ ಲೈವ್ ಹಾಡಬೇಕಾಗಿತ್ತು. SPB ಅವರು ಬಂದಿದ್ದರು, ರತ್ನಮಾಲಾ ಪ್ರಕಾಶ್ ಮೇಡಮ್ ಬಂದಿದ್ದರು. ನಾವು ಬರೆದಿದ್ದ ಹಾಡಿಗೆ ರಿಹರ್ಸಲ್ ಮಾಡ್ತಾಯಿದ್ರು. ಆಮೇಲೆ ದೊಡ್ಡರಂಗೇಗೌಡರು ಬಂದಿದ್ದರು, ಅವ್ರದ್ದೊಂದು ಹಾಡು. ರಂಗದ ಹೂಬನಕೆ ಒಲುಮೆ ಗಾಳಿ ಬೀಸಿ ಹರುಷ ತೂಗಿ ತೊನೆದು ಮಧುರ ಭಾವ ಮೂಡಿತು. ಅವ್ರದ್ದು ಮತ್ತೆ ಕವಿ ಸಿದ್ಧಲಿಂಗಯ್ಯನವ್ರದ್ದು. ಅದು ಅರ್ಧ ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಛಾಯೆ ಇರುವಂಥ ಸಾಹಿತ್ಯ ಅದು. ದುಡಿಯುವ ಕೈಗೆ ಕೆಲಸವೇ ಇಲ್ಲ, ಆಸೆಯು ಬರಡಾಗಿ. ದುಡಿಯುವ ಕೈಗೆ ಕೆಲಸವೇ ಇಲ್ಲ, ಆಸೆಯು ಬರಡಾಗಿ. ಅದನ್ನು ಅವ್ರು ಬರೆದು ಅದು ರಿಹರ್ಸಲ್ ನಡೀತಾ ಇತ್ತು. ರುದ್ರಮೂರ್ತಿ ಶಾಸ್ತ್ರಿಗಳು ಒಂದು ಅದ್ಭುತವಾದ ಹಾಡು ಬರೆದಿದ್ರು. ಇವತ್ತಿಗೂ ಅದು, ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು, ಏನೋ ಮಾಡಲು ಹೋಗಿ, ಏನು ಮಾಡಿದೆ ನೀನು. ರುದ್ರಮೂರ್ತಿ ಶಾಸ್ತ್ರಿಗಳು ಅದ್ಭುತವಾಗಿ ಬರೆದಿದ್ದವ್ರದ್ದು, ಯಾವ ಸಂದರ್ಭಕ್ಕೂ ಅದು ಮ್ಯಾಚ್ ಆಗುತ್ತೆ ಅಂತ ಹಾಡೋದು. ಆಮೇಲೆ ಇದು ಹಾಡನ್ನು ರೆಕಾರ್ಡಿಂಗು ಶುರು ಮಾಡಿದರು. ಸಂತ ಸರಳ ಸಮಯ ಅದು ದೊಡ್ಡ ಹಾಡಾಯಿತು, ಒಂದು 6 ನಿಮಿಷದ ಹಾಡು. ಆವಾಗೆಲ್ಲ
4 ನಿಮಿಷಕ್ಕಿಂತ ಜಾಸ್ತಿ ಆದರೆ 1.5 ಪೇಮೆಂಟು, ಅಂದರೆ ₹1,000 ಆದರೆ ₹1,500 ಪೇಮೆಂಟ್, ಆ ಥರ. ಸೊ ಹೀಗಾಯಿತು, ದೊಡ್ಡದಾಯಿತು. ಆರ್ಕೆಸ್ಟ್ರಾ 5-6 ಮಂದಿ ಹೆಣ್ಮಕ್ಳು, 30 ವೈಲಿನ್ಸು ಇತ್ಯಾದಿ ಇತ್ಯಾದಿ, ದೊಡ್ಡ ಇದಾಯಿತು. 6 ನಿಮಿಷದ ಹಾಡು. ಆಮೇಲೆ ಗೋವಿಂದ್ ಸರ್ ತಮಾಷೆ ಮಾಡಿದ್ರು, ಏನು ಮನೋಹರ್, ನಿಮ್ಮ ಹಾಡು ಭಾಳ ಕಾಸ್ಟ್ಲಿ, ದುಬಾರಿ ಹಾಡಾಗೋಯ್ತಲ್ಲ ಅಂತಂದರು. ಇರಲಿ, ಚೆನ್ನಾಗಿದೆ ಅಂತ. ಹಾಗೆ ಅವತ್ತೆಲ್ಲ ಖುಷಿಯಲ್ಲಿ ಹಾಡೆಲ್ಲ ಒಂದು 2-3 ಸಲ ಎಲ್ಲರೂ ಕೇಳಿ ಎಂಜಾಯ್ ಮಾಡಿ ಹೋದ್ವಿ. ಆಮೇಲೆ ಆ ಹಾಡನ್ನು ಗೌರಿಶಂಕರ್ ಸರ್ ಕುದುರೆಮುಖದಲ್ಲಿ ಶೂಟಿಂಗ್ ಮಾಡಿದ್ರು. ಅದು ಕೂಡ ಅಷ್ಟೇ, ತುಂಬ ಡ್ಯಾನ್ಸರ್ಸು, ಕುದುರೆಮುಖ ಬೆಟ್ಟ, ಆ ಒಂದು ಪ್ರಕೃತಿಯಲ್ಲಿ ಅಷ್ಟು ಚೆನ್ನಾಗಿ ಅಂಬರೀಷ್ ಅವರು, ಗೌತಮಿ ಅವರು ಅದನ್ನು ಆ್ಯಕ್ಟ್ ಮಾಡಿದ್ರು. ಅದಕ್ಕೆ ಆ ಹಾಡು ಕೂಡ ಸ್ವಲ್ಪ ಖರ್ಚು ಜಾಸ್ತಿನೇ ಆಯಿತು. ಆದರೆ ಗೋವಿಂದ್ ಸರ್ ಹೆಂಗಂದರೆ ಒಂದು ಹುರುಪು, ಅದು ಚೆನ್ನಾಗಿ ಬರಬೇಕು ಅಂತ. ಸೊ ಹಾಡು ಆದಮೇಲೆ ಏನಾಯಿತು ಅಂದರೆ, ಆ ಟೈಮಲ್ಲಿ ಆ ವರ್ಷ ಗೇವರ್ಟ್ ಅಂದರೆ GEWART ಅಂತ ಪ್ರೊನೌನ್ಸಿಯೇಷನ್ ನಾವು ಹೇಳುವಾಗ ಗೇವಾ ಕಲರ್, ಈಸ್ಟ್ಮನ್ ಕಲರು, ಗೇವಾ ಕಲರು, ಹೀಗೆಲ್ಲ ಆವಾಗ ಫ್ಯೂಜಿ ಕಲರ್ ಇನ್ನೂ ಬಂದಿರಲಿಲ್ಲ. ಈ ಗೇವಾ ಕಲರ್ ನೆಗೆಟಿವಲ್ಲಿ ಗೌರಿ ಸರ ಆ ಹಾಡನ್ನು ಭಾಳ ಅಂದವಾಗಿ ಶೂಟಿಂಗ್ ಮಾಡಿದ್ರು, ಭಾಳ ಕಲರ್ಫುಲ್ಲಾಗಿ ಬಂತದ್ದು. ಅದನ್ನು ಆ ನೆಗೆಟಿವ್ ಅದು ಪ್ರಿಂಟ್ ಹಾಕಿ ಆ ಕಂಪ್ನಿಗೆ ಕಳಿಸಿದ್ರು. ಅವ್ರು ನೋಡಿ ಖುಷಿಪಟ್ಟು ಆ ಸಾಂಗನ್ನು ಪರ್ಚೇಸ್ ಮಾಡಿ ಅದನ್ನು ಪ್ರಮೋಷನ್ಗೆ ಗೌರಿಶಂಕರ್ಗೆ ಅಭಿನಂದನೆ ಎಲ್ಲ ಹೇಳಿ ಅವರು, ಆಮೇಲೆ ಆ ಹಾಡನ್ನು ನಾವು ಪ್ರಮೋಷನ್ಗೆ ಯೂಸ್ ಮಾಡ್ಕೊತೀವಿ ಅಂತ ಆ ಕಂಪ್ನಿಯವರು ಹೇಳಿ ಇವ್ರನ್ನೂ ಅಲ್ಲಿ ಕರೆಸಿ ಬೆಲ್ಜಿಯಂ. ಸೊ ಇಲ್ಲಿ ಹೋಗಿ ಬಂದರು. ಸೊ ಹಾಗಾಗಿ ಈ 7 ಸುತ್ತಿನ ಕೋಟೆಗೆ ಇಷ್ಟೊಂದು ಹಿನ್ನೆಲೆ ಇದೆ ಈ ಸಂತಸ ಅರಳುವ ಸಮಯ ಹಾಡಿಗೆ. ಆಮೇಲೆ ಇನ್ನೊಂದು ವಿಶೇಷ ಏನಂತಂದರೆ, ಈ ಹಾಡು ಬರೆದು ಆದಮೇಲೆ ಗೋವಿಂದ್ ಸರ್ ನಾನು ಕರೆಸ್ಬಿಟ್ಟು, ಮನೋಹರ್ ನಿಮಗೆ ಈ ಪೇಮೆಂಟು ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ಅಂತ ₹1,000 ಕೊಟ್ಟರು. ಈ ₹1,000 ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆವಾಗ ಯಾರೇ ಸಾಹಿತ್ಯ ಬರೀಲಿ, ಸಿನಿಮಾಕ್ಕೆ ಯಾರೇ ಹಾಡು ಬರೀಲಿ, ಅವ್ರ ಪೇಮೆಂಟ್ ಆವಾಗಿದ್ದಿದ್ದು ₹500. ಅವತ್ತಿನ ₹500, 88ನೇ ಇಸ್ವಿ ₹500 ಅಂದರೆ ಇವತ್ತದು ಒಂದು 50,000 ವ್ಯಾಲ್ಯೂ. ಆದರೆ ನನಗೆ ₹1,000 ಕೊಟ್ಟರು. ನನಗೆ ಒಂಥರ ರೋಮಾಂಚನ ಆಗೋಯ್ತು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅಷ್ಟೊಂದು ಹಣ ನಾನು ನೋಡಿದ್ದೇ ಒಂದು ವಿಶೇಷ. ಮತ್ತು ನನಗೆ ಆ ಥರ ಸಂಭಾವನೆ ಇಲ್ಲ. ₹500, ₹300, ₹200, ಕೆಲವು ಇಲ್ಲವೇ ಇಲ್ಲ, ಈ ಥರ ಎಲ್ಲ ಬರ್ದಿದೆ ಎಲ್ಲ ಇದ್ದೆ ಆ ಟೈಮಲ್ಲಿ. ₹1,000 ಕೊಟ್ಟರಲ್ಲ, ಅದೊಂದು. ಆಮೇಲೆ ಗೋವಿಂದ್ ಸರ್ ಜೊತೆ ನಾನು ಅವಾಗ ಮೀಟ್ ಆಗ್ತಾಯಿದ್ದೆ. ಆ ನಂತರ ನನಗೆ ಮತ್ತೊಂದು ಅವಕಾಶ ಕೊಟ್ಟರು, ಅದು ಬೊಂಬಾಟ್ ಹುಡುಗ. ಈ ಬೊಂಬಾಟ್ ಹುಡುಗದ್ದು ಕಥೆನಾಗೆ KV ರಾಜ್ ಸರ್ ಅದಕ್ಕೆ ಡೈರೆಕ್ಟ್. KV ರಾಜ್ ಸರ್ ಅಂತಂದರೆ ಅವರು 1 ಟ್ಯೂನ್ 2 ಟ್ಯೂನಿಗೆ ಅವರು ಬಗ್ಗಲ್ಲ. ಅವರಿಗೆ ಒಂದು ಸಿಚುವೇಶನ್ಗೆ ಟ್ಯೂನ್ ಮಾಡ್ತಾ ಹೋಗಬೇಕು. ಅವರು ಕೇಳ್ತಾ ಇರ್ತಾರೆ, ಅವರು ಇದು ಚೆನ್ನಾಗಿದೆ ಅಂದರೆ ಅದು ಓಕೆ ಆಯಿತು. ಹೀಗೆ ಬೊಂಬಾಟ್ ಹುಡುಗದಲ್ಲಿ ವೆರೈಟಿ. ಆವಾಗ ನನಗೆ KV ರಾಜ್ ಸರು ನನ್ನ ಜೊತೆ ಜಾಸ್ತಿ ಒಂಥರ ಸಲಿಗೆಯಿಂದ ಇದ್ದರು. ಯಾಕಂದರೆ ಅವರಿಗೆ ಅವ್ರ ಮಾತು, ಅವರಿಗೆ ಹೇಳುವಂಥ ಇದು ಕೇಳುವಂಥವ್ರು ಬೇಕಿತ್ತು. ಸೊ ನಾನು ಅವರಿಗೆ ಎಷ್ಟು ಬೇಕಾದ್ರೆ ಟ್ಯೂನು ಹೇಳ್ತಾ ಹೋಗ್ತಾ ಇದ್ದೆ. ಅದು ಓಕೆ ಆಯಿತು. ಆಮೇಲೆ ಚಾಮುಂಡೇಶ್ವರಲ್ಲಿ ರೆಕಾರ್ಡಿಂಗ್ ಆಯಿತು. ಟ್ಯೂನು ಓಕೆ ಆಯಿತು. ಟ್ಯೂನು ಓಕೆ ಆದಮೇಲೆ ರೆಕಾರ್ಡಿಂಗ್ ಮಾಡ್ತೀವಿ. ಇವರು KV ರಾಜ್ ಅವರು ಶೂಟಿಂಗ್ ಹೋದರು. ರಾತ್ರಿ ಬಂದು ಕೇಳ್ತೀನಿ ಅಂತ 12 ಗಂಟೆ ರಾತ್ರಿಗೆ ಬಂದರು. ಅವರೇ ಓಕೆ ಮಾಡಿದ ಟ್ಯೂನು ಕೇಳಿ ಕ್ಯಾನ್ಸಲ್, ಬೇರೆ ಮಾಡು ಅಂದರು. ಎಲ್ಲ ನಮಗೆ ಒಂಥರ ಅಯ್ಯೋ, ರೆಕಾರ್ಡಿಂಗ್ ಎಲ್ಲ ಆಗಿದೆ, ಶಾಸ್ತ್ರೀಯ ಟ್ರ್ಯಾಕು ಹಾಡಿ ಆಗಿದೆ, ಕ್ಯಾನ್ಸಲ್ ಆಯ್ತಲ್ಲ. ಅಷ್ಟೊತ್ತಿಗೆ 12:30, ಬೇರೆ ಇನ್ನೊಂದು ಮಾಡೋಣ ಅಂತ ಬೇರೆ ಟ್ಯೂನು ಇಮಿಡಿಯೇಟ್ ಹೇಳು. ಅಷ್ಟೊತ್ತಿಗೆ ಮ್ಯೂಸಿಷಿಯನ್ಸ್ ಸುಸ್ತಾಗಿದ್ರು, ಬೆಳಿಗ್ಗೆಯಿಂದ ಇದಾಗಿ ಸ್ವಲ್ಪ ಇದಾಯಿತು, ಕ್ಲಾಶ್ ಆಯಿತು. ಆಮೇಲೆ ಗೋವಿಂದ್ ಸರ್ ಬಂದರು, ಅವರಿಗೂ ಬೇಜಾರಾಯಿತು, ಇದೇನಿದೆ ಹಿಂಗೆ ಅಂತ. ಆಮೇಲೆ KV ರಾಜ್ ಸರ್ ಸಮಾಧಾನ ಮಾಡಿ, ಬೇಡ ಇವಾಗ ಬೇಡ ರೆಕಾರ್ಡಿಂಗು, 12:30 1 ಗಂಟೆ ಆಯಿತು, ಬೆಳಿಗ್ಗೆ ಮಾಡೋಣ ಅಂತ ಅಲ್ಲಿಂದ ಹೋದ್ವಿ. ಆಮೇಲೆ ಬೆಳಿಗ್ಗೆ ಲಾಡ್ಜಲ್ಲಿ ನಾನು ಟ್ಯೂನ್ ಹೇಳ್ತಾ ಹೋಗೋದು, ಅವರು ರೆಕಾರ್ಡ್ ಮಾಡಿ ಕೊನೆಗೆ ಒಂದು ಟ್ಯೂನ್ ಅದು ಓಕೆ ಮಾಡಿದ್ವಿ. ಮಾರದಿನ ಇಷ್ಟೆಲ್ಲ ನಡೀತು. ಇದನ್ನೆಲ್ಲ ಗೋವಿಂದ್ ಸರ್ ಹೆಂಗೆ ನಿಭಾಯಿಸಿದರು ಅಂತ ಸಂದರ್ಭದಲ್ಲಿ, ಗಲಾಟೆಗಳಾಗೋದನ್ನು ಹೇಗೆ ಅಲ್ಲಿ ಅವರು ಮಾತುಕತೆಯಿಂದ ಅದನ್ನು ಕೂಲಾಗಿ ಇದು ಮಾಡಿದ್ರು, ನಿಭಾಯಿಸಿದರು. ಆಮೇಲೆ ನಾನು ಕಂಡ ಹಾಗೆ ಗೋವಿಂದ್ ಸರ್ ತುಂಬ ಈ ಕಾವೇರಿ ಗಲಾಟೆ ಇರಲಿ, ಕನ್ನಡದ ಬಗ್ಗೆ ಯಾವುದೇ ಹೋರಾಟ ಇರಲಿ, ಅದರಲ್ಲಿ ಮುಂದೆ ನುಗ್ಗೋರು ಗೋವಿಂದ್ ಸರ್. ಅವ್ರನ್ನ ಎಲ್ಲರೂ ನಂಬಿದರು. ಯಾಕಂದರೆ ನಮಗೂ ಯಾವತ್ತಷ್ಟೇ ಒಂದು ಸಂಘಟನೆಯನ್ನು ಮುನ್ನಡೆಸೋದಕ್ಕೆ ಧೈರ್ಯಸ್ಥರು ಇದ್ದರೆ ಮಾತ್ರ ಅವರು ನಾಯಕರಾಗೋದು ಸಾಧ್ಯ. ಆ ನಾಯಕತ್ವದ ಗುಣ ಮತ್ತು ಸಂಘಟನೆಯ ಗುಣ ಗೋವಿಂದ್ ಸರ್ ಒಬ್ಬರಲ್ಲಿ ಮಾತ್ರ ಇದ್ದಿದ್ದು ಆವಾಗ. ಸೊ ಹೀಗಾಗಿ ಆ ಒಂದು ಎಲ್ಲ ಹೋರಾಟದಲ್ಲಿ ಗೋವಿಂದ್ ಸರ್ ಯಶಸ್ವಿ ಆಗ್ತಾಯಿದ್ರು. ಅವರ ಪ್ರತಿ ಹೋರಾಟವು ಕೂಡ ಕನ್ನಡ ಭಾಷೆಗಾಗಿ, ಕನ್ನಡ ನಾಡಿಗಾಗಿ, ಒಂದು ಕನ್ನಡದ ಕಲಾವಿದರಿಗಾಗಿ. ಅಣ್ಣವರ ಸಿನಿಮಾಗಳು ಬಿಡುಗಡೆ ಆದಾಗ ಅದನ್ನು ಯಾವ ಥರ ಆ ರಿಲೀಸ್ ಯಾವ ಥರ ಮಾಡಬೇಕು, ವೈಭವದಿಂದ ಮಾಡಬೇಕು, ಸಂಘಟನೆಯಿಂದ ಅದನ್ನು ಈಗ ಕಟೌಟ್ ಇರ್ಬೋದು, ಸ್ಟಾರ್ಸ್ ಇರ್ಬೋದು, ಏನೇನು ಮಾಡಬೇಕು ಅದೆಲ್ಲ ಅವರು ನೀಟಾಗಿ ಮುಂದೆ ನಿಂತು ಅದನ್ನು ಮಾಡಿಸ್ತಿದ್ರು.
ಇದೆಲ್ಲ ನಾನು ಅವ್ರನ್ನ ನೋಡಿದಂಥ ಮನುಷ್ಯ ನಾನು. ಅದಾದಮೇಲೆ ಅವರು ಫಿಲ್ಮ್ ಚೇಂಬರು ಪ್ರೆಸಿಡೆಂಟ್ ಆದರು. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಷೆಯ ಬಗ್ಗೆ ಏನೇನು ಹೋರಾಟ ಮಾಡಬೇಕೋ ಮತ್ತು ಕಲಾವಿದರಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕೋ ಅದೆಲ್ಲ ಮಾಡ್ತಾಯಿದ್ರು. ಚೇಂಬರ್ಲಿರುವ ಸಮಸ್ಯೆಗಳನ್ನ ಅವರು ಪರಿಹಾರ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ರು. ಹೀಗೆ ಅವ್ರನ್ನ ನಾವು ಅಲ್ಲಿಂದ ನೋಡ್ತಾ ಇದ್ವಿ. ಇವತ್ತಿಗೂ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ, ಕೆಲಸನ ಮಾಡ್ತಾನೇ ಇದ್ದಾರೆ. ಹಾಗಾಗಿ ನಾನು ಅವರಿಗೆ ಪ್ರೀತಿಯಿಂದ ಮತ್ತು ಗೌರವದಿಂದ ಆಯಸ್ಸು, ಆರೋಗ್ಯ, ಹುಮ್ಮಸ್ಸು ಎಲ್ಲವೂ ಹಾಗೆಯೇ ಪರಮಾತ್ಮ ಅವರಿಗೆ ಕರುಣಿಸಲಿ, ಭುವನೇಶ್ವರಿ ಅನುಗ್ರಹ ಅವರಿಗೆ ಸದಾ ಇರಲಿ ಅಂತ ಶುಭ ಹಾರೈಸ್ತೀನಿ. ಧನ್ಯವಾದಗಳು.